ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ ಕೆ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆಯಿಂದ 30 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ 50 ಎಕರೆ ಜಮೀನು ನೋಡೋಕ್ಕೆ ಬಂದಿದ್ದೀನಿ. ಇವತ್ತು ನೋಡಿ ಸರ್, ಇದೇ ಮಣ್ಣಿನ ರೋಡ್. ಈ ಮಣ್ಣಿನ ರೋಡಿಂದ ಕೇವಲ 300 ಮೀಟ್ರ್ ಮುಂದುಗಡೆ ಹೋದರೆ ನಿಮಗೆ ಟಾರ್ ರೋಡ್ ಸಿಗುತ್ತೆ. ಹೈವೇ ಇದು. ಟಾರ್ ರೋಡಿಂದ ನೀವು 300 ಮೀಟ್ರ್ ಒಳಗಡೆ ಬಂದರೆ ಇದೇ ಮಣ್ಣಿನ ರೋಡಲ್ಲಿ ನೋಡ್ರಿ, ಈ ಮಣ್ಣಿನ ರೋಡಲ್ಲಿ ಬಂದರೆ ನಿಮಗೆ ಈ 50 ಎಕರೆ ಟೋಟಲ್ ಬೌಂಡ್ರಿ ಜಮೀನು ಸಿಗುತ್ತೆ. ನೋಡಿ, ಇದೇ ಜಮೀನು. ಇದ್ರ ಮಣ್ಣೇನು, ಇದ್ರ ಲೊಕೇಶನ್ ಏನು, ಇಲ್ಲಿ ಏನೇನು ಫೆಸಿಲಿಟಿ ಇದೆ, ಇದರಲ್ಲಿ ಏನೆಲ್ಲ ಮಾಡ್ಬೋದು ಅಂತ ನೋಡೋಣ. ಫಸ್ಟು ಇದರ ಮಣ್ಣು ನೋಡಿ ಸರ್, ಇದು ಟೋಟಲಿ 50 ಎಕರೆ ಜಮೀನು ಬರುತ್ತೆ. ಸುಮಾರು 8 ಪಾಣಿ ಬರ್ತವೆ. 8 ಸರ್ವೆ ನಂಬರಲ್ಲಿ ಬರ್ತಕ್ಕಂಥ, ಅಂದರೆ ಸರ್ವೆ ನಂಬರ್ 2 ಬರುತ್ತೆ, ಅದರಲ್ಲಿ ಇಸ್ಸ ನಂಬರು ಟೋಟಲಿ 8 ಪಾಣಿ ಬರ್ತವೆ. ಟೋಟಲ್ 50 ಎಕರೆ ಬೌಂಡ್ರಿ ಆಗುತ್ತೆ ನಿಮಗೆ. ಇದು ನಿಮಗೆ ಸುಮಾರು ಒಂದು 70% ರೆಡ್ ಸಾಯಿಲ್ ಇದೆ. ಒಂದು 30% ನಿಮಗೆ ಸ್ವಲ್ಪ ಎರೆಮಣ್ಣು ಥರ ಬರುತ್ತೆ, ಸ್ವಲ್ಪ ಬ್ಲ್ಯಾಕ್ ವೈಟ್ ಮಿಕ್ಸ್ ಬರುತ್ತೆ. ಅಗ್ರಿಕಲ್ಚರ್ ಕೂಡ ಇಲ್ಲಿ ಮಾಡ್ಬೋದು. ಒಂದು 70% ರೆಡ್ ಮಣ್ಣು ಬರುತ್ತೆ, ಒಂದು 30% ಕಪ್ಪು ಮಣ್ಣು ಬರುತ್ತೆ. ಟೋಟಲಿ ಇದು ಒಂದು 50 ಎಕರೆ ಬರುತ್ತೆ. ಜನರಲ್ ಪ್ರಾಪರ್ಟಿ ಇದು ಚಳ್ಳಕೆರೆ ಟೌನಿಂದ 30 ಕಿಲೋಮೀಟ್ರು ಮೇಯ್ನ್ ರೋಡಲ್ಲಿ, ಟಾರ್ ರೋಡಲ್ಲಿ ಬಂದುಬಿಟ್ಟು ಒಳಗಡೆ ಒಂದು 350 ಮೀಟ್ರು ಒಳಗಡೆ ಮಣ್ಣಿನ ರೋಡಲ್ಲಿ ಬಂದರೆ ಈ ಒಂದು 50 ಎಕರೆ ಜಮೀನು ಬೌಂಡ್ರಿ ಸಿಗುತ್ತೆ. ಟೋಟಲಿ 8 ಪಾಣಿಗಳಿದ್ದಾವೆ. 8 ಪಾಣಿಯಿಂದ 50 ಎಕರೆ ಜಮೀನಾಗುತ್ತೆ. ನೋಡಿ ಸರ್, ಇದೆಲ್ಲನೂ ಬರುತ್ತೆ. ನೋಡಿರಿ, ಈಗಾಗಲೇ ಸ್ವಲ್ಪ ರೆಡ್ ಕಾಣ್ತಿದೆ. ಸ್ಟಾರ್ಟಿಂಗಲ್ಲಿ ನಾನು ತೋರಿಸಿದ್ನಲ್ಲ, ಅಲ್ಲಿ ಸ್ವಲ್ಪ ವೈಟ್ ಬ್ಲ್ಯಾಕ್ ಮಿಕ್ಸ್ ಕಾಣಿಸ್ತಾ ಇತ್ತು. ಟೋಟಲಿ 50 ಎಕರೆ ಜಮೀನಿದು. ನೆಕ್ಸ್ಟ್ ಬಂದುಬಿಟ್ಟು ಇದರ ರೇಟು, ಇದ್ರ ಬೆಲೆ ಬಂದುಬಿಟ್ಟು ಇವರು 13 ಲಕ್ಷ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. ಒಂದು 50,000ರಿಂದ ಲಕ್ಷ ನೆಗೋಷಿಯಬಲ್ ಆಗ್ಬೋದು. ಕುತ್ಕೊಂಡಾಗ ಹೆಚ್ಚಿಗೆ ಕಡಿಮೆ ಆಗ್ಬೋದು. ಯಾಕಂದರೆ ಇದು ದೊಡ್ಡ ಬೌಂಡ್ರಿ ಆಗಿರೋದ್ರಿಂದ, 50 ಎಕರೆ ಜಮೀನಾಗಿರೋದ್ರಿಂದ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇದು ನೋಡ್ರಿ, ಎಲ್ಲ ಕೆಂಪು ಮಣ್ಣು ಕೂಡ ಇದೆ. ಹೋಗ್ತಾ ಸ್ವಲ್ಪ ವೈಟ್ ಆ ಥರ ಒಂಚೂರು ಬರುತ್ತೆ. ಒಂದು 30% ಬರ್ಬೋದು. ಬಿಳಿ ಮಣ್ಣು ಸಹ, ಕೆಂಪು ಮಣ್ಣು ಇದೆ, ಬಿಳಿ ಮಣ್ಣು ಇದೆ. ಅಗ್ರಿಕಲ್ಚರನ್ನು ಮಾಡ್ಬೋದು. ಮತ್ತು ಏನಾದರೂ ಬೇರೆ ಥರದ ಇಂಡಸ್ಟ್ರಿಯಲ್ ಆ ಥರದ್ದು ಏನಾದರೂ ಮಾಡ್ಬೋದು. ಜೊತೆಗೆ ಮತ್ತೆ ಏನು ಮಾಡ್ಬೋದಪ್ಪ ಅಂತ ಅಂದರೆ, ಇಲ್ಲಿ ಸೋಲರ್ ಕೂಡ ಮಾಡ್ಬೋದು. ಇಲ್ಲಿಂದ ಕರೆಕ್ಟಾಗಿ 5.5 ಕಿಲೋಮೀಟರಲ್ಲಿ ನಿಮಗೆ ಪವರ್ ಸ್ಟೇಷನ್ ಬರುತ್ತೆ. ಆ ಪವರ್ ಸ್ಟೇಷನ್ 5.5 ಕಿಲೋಮೀಟ್ರ್ ಆಗುತ್ತೆ. 5.5ರಿಂದ 6 ಕಿಲೋಮೀಟ್ರ್ ಆಗುತ್ತೆ. ಸೋಲಾರ್ ಕೂಡ ಈ ಒಂದು ಜಮೀನು ಬರುತ್ತೆ. ಅಗ್ರಿಕಲ್ಚರು ಮಾಡೋದಕ್ಕೆ ಸ್ವಲ್ಪ ಒಂದು 30% ಲಾಸ್ಟಲ್ಲಿ ವೈಟ್ ಬ್ಲಾಕ್ ಮಿಕ್ಸ್ ಇರೋದ್ರಿಂದ ಅಲ್ಲೊಂದು ಸ್ವಲ್ಪ ಕಡಿಮೆ ಆಗ್ಬೋದು. ಇನ್ನು ಉಳಿದೆಲ್ಲ ಕೆಂಪು ಮಣ್ಣು ಬರುತ್ತೆ, ತೊಂದರೆ ಇಲ್ಲ, ಮಾಡ್ಬೋದು. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ. ಮಾತ್ರ ಒಂದೇ ಲೆವೆಲಾಗಿದೆ, ಹೈಟಲ್ಲಿದೆ. ಯಾವುದೇ ರೀತಿಯ ಒಂದು ಡ್ರಾಪ್ ಕೂಡ ನೀರು ನಿಲ್ಲಲ್ಲ. ತುಂಬ ಹೈಟಲ್ಲಿದೆ ಪ್ರದೇಶ. ಮಾತ್ರ ನೀವು ಸೋಲಾರ್ ಮಾಡೋದಕ್ಕಾಗಲಿ, ಅಗ್ರಿಕಲ್ಚರ್ ಮಾಡೋದಕ್ಕಾಗಲಿ, ಮತ್ತು ಏನಾದರೂ ಇಲ್ಲಿ ಇಂಡಸ್ಟ್ರಿಯಲ್ ಪರ್ಪಸ್ ಏನಾದರೂ ಎಕ್ಸೆಟ್ರಾ ಏನಾದರೂ ಮಾಡೋದಾಗಲಿ, ಏನು ಮಾಡೋದಕ್ಕೂ ಕೂಡ ಎಲ್ಲೂ ಸಹ ಒಂದು ಸ್ವಲ್ಪ ಕೂಡ ನೀರು ನಿಲ್ಲಲ್ಲ. ತುಂಬ ಹೈಟಾದ ಪ್ರದೇಶ ಇದು. ತುಂಬಾ ಚೆನ್ನಾಗಿದೆ. ಇಲ್ಲಿ ಎಲ್ಲ ರೀತಿಯೂ ಟ್ರೈ ಮಾಡ್ಬೋದು. ಯಾರಾದರೂ ಒಂದು ದೊಡ್ಡ ಬೌಂಡ್ರಿಯಲ್ಲಿ ಏನಾದರೂ ನಾವು ಮಾಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತ ಮಾಡ್ಬೋದು. ಅದು ಕೂಡ ಇದು ಮಣ್ಣಿನ ರೋಡ್ ಯಾವ ಥರಪ್ಪ ಅಂತಂದರೆ, ವಿಲೇಜ್ ಟು ವಿಲೇಜ್ ಹೋಗ್ತಕ್ಕಂಥ 30 ಅಡಿ ರೋಡು, ದೊಡ್ಡ ರೋಡು ಕೂಡ ಅದು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.